ಒಂದೇ ಒಂದು ಸಣ್ಣ ಪಿವಿಸಿ ಪೈಪ್. ಹೌದು, ನೀವು ಕೇಳಿದ್ದು ಸರಿ, ಬರೀ ಒಂದೇ ಒಂದು ಪೈಪ್. ಇದನ್ನ ನಿಮ್ಮ ಹೊಲದಲ್ಲಿ ಸರಿಯಾದ ಜಾಗದಲ್ಲಿ ಹೂತುಬಿಟ್ರೆ ಸಾಕು, ನಿಮ್ಮ ಇಡೀ ಜಮೀನೇ ಒಂದು ಗೊಬ್ಬರದ ಕಾರ್ಖಾನೆ ಆಗಿ ಬದಲಾಗುತ್ತೆ ಅಂದ್ರೆ ನಂಬೋಕಾಗುತ್ತಾ? ಆದ್ರೆ ಇದು 100ಕ್ಕೆ 100 ಸತ್ಯ. ನಿಮ್ಮ ಮಣ್ಣಿನ ಕೆಳಗೆ ಒಂದು ಅದೃಶ್ಯ ಸೇನೆಯೇ ಇದೆ. ನಿಮ್ಗೋಸ್ಕರ ಪುಕ್ಕಟೆಯಾಗಿ ದುಡಿಯೋ ಲಕ್ಷಾಂತರ ಸೈನಿಕರಿದ್ದಾರೆ. ಆದ್ರೆ ಈ ದೊಡ್ಡ ಸತ್ಯವನ್ನ ಕೆಲವು ದೊಡ್ಡ ದೊಡ್ಡ ಗೊಬ್ಬರ ಕಂಪನಿಗಳು ನಿಮ್ಮಿಂದ ಮುಚ್ಚಿಟ್ಟಿವೆ. ಯಾಕೆ? ಇವತ್ತು ಆ ಸತ್ಯ ಏನು, ಈ ಪೈಪ್ ಅನ್ನು ಅಳವಡಿಸೋದು ಹೇಗೆ ಮತ್ತು ಇದರಲ್ಲಿ ಜನ ಮಾಡೋ ದೊಡ್ಡ ತಪ್ಪುಗಳು ಯಾವುವು ಅಂತ ಎಲ್ಲವನ್ನೂ ವಿವರವಾಗಿ ನೋಡೋಣ. ಹಾಗಾದ್ರೆ ಆ ದೊಡ್ಡ ಕಂಪನಿಗಳ ಪಿತೂರಿ ಅದೇನಪ್ಪಾ ಅಂದ್ರೆ ತುಂಬಾ ಸರಳ. ಅವರು ನಿಮ್ಮನ್ನ ತಮ್ಮ ರಾಸಾಯನಿಕ ಗೊಬ್ಬರಗಳಿಗೆ ಗುಲಾಮರನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ದುಬಾರಿ ಗೊಬ್ಬರ ತಂದು ಸುರಿದು ನಿಮ್ಮ ಜೀವಂತ ಮಣ್ಣು ಇವತ್ತು ಜೀವ ಕಳ್ಕೊಂಡು ಕಲ್ಲಾಡಿದೆ ಅಲ್ವಾ? ಅವರ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ನಿಮ್ಮ ಮಣ್ಣು ಹೀಗೆ ಸಾಯ್ತಾನೇ ಇರ್ಬೇಕು. ನೋಡಿ ಎಂಥ ಪ್ಲಾನ್. ಈ ಸ್ಲೈಡ್ ಒಂದ್ಸಲ ನೋಡಿ. ಎಡಗಡೆ ಇರೋದು ಆ ಅಂಗಡಿಯ ರಾಸಾಯನಿಕ ಗೊಬ್ಬರ. ಅದು ಗಿಡಗಳಿಗೆ ಒಂದು ಚಟ ಇದ್ದ ಹಾಗೆ. ಹಾಕಿದಾಗ ಮಾತ್ರ ಬೆಳೆ ಚೆನ್ನಾಗ್ ಕಾಣುತ್ತೆ, ಆದ್ರೆ ಒಳಗೊಳಗೆ ಮಣ್ಣು ಸಾಯ್ತೆ. ಆದ್ರೆ ಬಲಗಡೆ ನೋಡಿ, ಇದು ನೈಸರ್ಗಿಕ ಗೊಬ್ಬರ. ಇದು ಮಣ್ಣಿಗೆ ಜೀವ ಕೊಡುತ್ತೆ, ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಸಂಪೂರ್ಣವಾಗಿ ಉಚಿತ. ಹಾಗಾದರೆ ಆ ಅದೃಶ್ಯ ಸೇನೆಯ ಶಕ್ತಿ ಎಷ್ಟಿದೆ ಅಂತೀರಾ? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 1 ಎಕರೆ ಆರೋಗ್ಯವಂತ ಮಣ್ಣಿನಲ್ಲಿ ಸರಿಸುಮಾರು 54,000ಕ್ಕೂ ಹೆಚ್ಚು ಕಾರ್ಮಿಕರಿರ್ತಾರೆ. ಅಬ್ಬಬ್ಬಾ, ಇವರು ಸಂಬಳ ಕೇಳಲ್ಲ, ರಜೆನೂ ಕೇಳಲ್ಲ. ದಿನದ 24 ಗಂಟೆ ನಿಮ್ಮ ಭೂಮಿಯನ್ನ ಫಲವತ್ತಾಗಿಸೋ ಕೆಲಸದಲ್ಲಿ ಮುಳುಗಿರ್ತಾರೆ. ಯಾರು ಇವರು, ಈ ಅದ್ಭುತ ಕಾರ್ಮಿಕರು? ಬೇರೆ ಯಾರೂ ಅಲ್ಲ, ಅವರೇ ನಮ್ಮೆಲ್ಲರ ರೈತರ ಆತ್ಮೀಯ ಮಿತ್ರ ಎರೆಹುಳುಗಳು. ನೋಡಿ, ಇವುಗಳಿಗೆ ಕಣ್ಣಿಲ್ಲ, ಕಿವಿ ಕೂಡ ಇಲ್ಲ. ಆದ್ರೂ ಮಣ್ಣಿನೊಳಗಿನ ಆಹಾರದ ವಾಸನೆಯನ್ನ ಗ್ರಹಿಸೋ ಒಂದು ಅದ್ಭುತವಾದ ಶಕ್ತಿ ಇವುಗಳಿಗೆ ದೇವರು ಕೊಟ್ಟಿದ್ದಾನೆ. ಇದೇ ಶಕ್ತಿಯಿಂದ ಅವು ನಾವು ಹಾಕೋ ಪೈಪಿನ ಹತ್ರ ಓಡೋಡಿ ಬರ್ತವೆ. ಇದೇನೋ ಸುಮ್ನೆ ಹೇಳೋ ಮಾತಲ್ಲ. ಜಗತ್ತು ಕಂಡ ಅತಿ ದೊಡ್ಡ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ತಮ್ಮ ಜೀವನದ 40 ವರ್ಷಗಳನ್ನ ಎರೆಹುಳುಗಳ ಬಗ್ಗೆನೇ ಸಂಶೋಧನೆ ಮಾಡಿ ಕೊನೆಗೆ ಒಂದು ಮಾತು ಹೇಳಿದ್ರು. ಏನಂದ್ರೆ, ಮಾನವ ಇಷ್ಟು ವರ್ಷ ಭೂಮಿ ಮೇಲೆ ಉಳಿದಿರೋದೇ ಮಣ್ಣಿನ ಹುಳಗಳ ದಯೆಯಿಂದ ಅಂತ. ಅಂದ್ರೆ ಎರೆಹುಳುಗಳೇ ಭೂಮಿಯ ನಿಜವಾದ ಶಿಲ್ಪಿಗಳು ಅಂತ ಸಾರಿ ಹೇಳಿದ್ರು. ನೋಡಿ, ಇದು ಇವತ್ತಿನ ಹೊಸ ಟೆಕ್ನಾಲಜಿ ಏನೂ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರಿಗೆ ಇದರ ಬೆಲೆ ಚೆನ್ನಾಗ್ ಗೊತ್ತಿತ್ತು. ಅಸ್ಟೆಕ್ ಸಾಮ್ರಾಜ್ಯದಲ್ಲಿ ಅಂತೂ ರೈತರೇನಾದ್ರೂ ಎರೆಹುಳುಗಳನ್ನ ಕೊಂದ್ರೆ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಿದ್ರಂತೆ. ಅಷ್ಟೇ ಯಾಕೆ, ನಮ್ಮ ಹಿರಿಯರೇ ಎರೆಹುಳುವನ್ನು ಭೂಮಿಯ ಲಕ್ಷ್ಮಿ ಅಂತ ಕರೀತಿದ್ರು. ಯಾಕಂದ್ರೆ ಅದು ಮಣ್ಣನ್ನ ಬಂಗಾರ ಮಾಡುತ್ತೆ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಸರಿ, ಹಾಗಾದ್ರೆ ಈ ವರ್ಮ್ ಹೈವೇ ಅಂದ್ರೆ ನಿಜವಾಗಿ ಏನು? ಇದು ಕೇವಲ ಕಾಂಪೋಸ್ಟ್ ಮಾಡೋ ಗುಂಡಿ ಅಂತ ತಿಳ್ಕೋಬೇಡಿ. ಇದೊಂದು ದಾರಿ, ಒಂದು ಹೈವೇ. ನಾವು ಪೈಪಿನಲ್ಲಿ ಹಾಕೋ ಅಡಿಗೆಮನೆ ತ್ಯಾಜ್ಯದ ವಾಸನೆಗೆ ಹುಳುಗಳು ಆಕರ್ಷಿತವಾಗಿ ಬರ್ತವೆ. ಅಲ್ಲಿಗೆ ಬಂದು ಆಹಾರ ತಿಂತವೆ. ಆಮೇಲೆ ತಮ್ಮ ಜೊತೆಗೆ ಫಲವತ್ತಾದ ಗೊಬ್ಬರವನ್ನು ಹೊತ್ಕೊಂಡು ನಿಮ್ಮ ಜಮೀನಿನ ಮೂಲೆ ಮೂಲೆಗೂ ಸಂಚರಿಸ್ತವೆ. ಗೊಬ್ಬರವನ್ನು ಎಲ್ಲೆಡೆ ಹರಡ್ತವೆ. ಇದಕ್ಕೆ ಹೈವೇ ಅಂತ ಹೆಸರು. ಬನ್ನಿ ಹಾಗಾದ್ರೆ ಈ ಅದ್ಭುತವಾದ ಮತ್ತು ಅಷ್ಟೇ ಸರಳವಾದ ವರ್ಮ್ ಹೈವೇಯನ್ನು ನಿಮ್ಮ ಕೈಯಾರೆ ಹೇಗೆ ನಿರ್ಮಿಸೋದು ಅಂತ ಹಂತ ಹಂತವಾಗಿ ಕಲಿಯೋಣ. ಇದಕ್ಕೆ ದೊಡ್ಡ ಖರ್ಚೇನಿಲ್ಲ, ತುಂಬಾನೇ ಸುಲಭ. ಮೊದಲನೇ ಹಂತ, ಒಂದು 2.5 ಅಡಿ ಉದ್ದದ ಪಿವಿಸಿ ಪೈಪ್ ತಗೊಳ್ಳಿ. ಅದರ ಕೆಳಗಿನ 1.5 ಅಡಿ ಭಾಗದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ತೂತುಗಳನ್ನ ಮಾಡಿ. ಆಮೇಲೆ ಒಂದು ಗುಂಡಿ ತೋಡಿ. ಪೈಪಿನ ತೂತುಗಳಿರೋ ಭಾಗ ಪೂರ್ತಿಯಾಗಿ ಮಣ್ಣಿನೊಳಗೆ ಹೋಗಬೇಕು. 1 ಅಡಿಯಷ್ಟು ಮಾತ್ರ ಮೇಲೆ ಕಾಣೋ ಹಾಗೆ ಅದನ್ನ ಹೂಳಿ, ಸರಿನಾ? ಆಮೇಲೆ ಹುಳುಗಳಿಗೆ ಒಂದು ಇನ್ವಿಟೇಷನ್ ಕೊಡೋಕೆ ಪೈಪಿನ ಸುತ್ತ ಸ್ವಲ್ಪ ತರಗೆಲೆ ಅಥವಾ ಸೆಗಣಿ ಹಾಕಿ. ಕೊನೆಗೆ ಮಳೆ ನೀರು ಕೀಟಗಳು ಒಳಗೆ ಹೋಗದಿರೋ ಹಾಗೆ ಪೈಪಿನ ಬಾಯಿಗೆ ಒಂದು ಮುಚ್ಚಳ ಇಟ್ರೆ ಅಷ್ಟೇ, ನಿಮ್ ಕೆಲ್ಸ ಮುಗೀತು. ಇಲ್ಲಿ ಒಂದು ಸಣ್ಣ ಟಿಪ್. 1 ಎಕರೆ ಜಾಗ ಇದ್ರೆ ಸುಮಾರು 20-30 ಅಡಿ ಅಂತರದಲ್ಲಿ ಒಂದು 4-6 ಪೈಪ್ಗಳನ್ನ ಹಾಕಿದ್ರೆ ಅತ್ಯುತ್ತಮ ಫಲಿತಾಂಶ ಸಿಗತ್ತೆ. ಇದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಇಡೀ ಜಮೀನಿಗೆ ಸಮನಾಗಿ ಗೊಬ್ಬರ ಹಂಚಿಕೆಯಾಗತ್ತೆ. ಸರಿ, ಪೈಪ್ ಹಾಕೋದು ಆಯ್ತು. ಈಗ ಬರೋದು ಅತೀ ಮುಖ್ಯವಾದ ವಿಷಯ. ಅದೇನಂದ್ರೆ, ಈ ಹುಳುಗಳಿಗೆ ಯಾವ ಆಹಾರ ಇಷ್ಟ, ಯಾವ ಆಹಾರ ವಿಷ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಡವಿದ್ರು ನಮ್ಮ ಶ್ರಮವೆಲ್ಲ ವ್ಯರ್ಥವಾಗೋಗುತ್ತೆ. ಕೇಳಿ, ಇವುಗಳಿಗೆ ಅಡಿಗೆ ಮನೆ ತ್ಯಾಜ್ಯ ಅಂದ್ರೆ ಪಂಚಪ್ರಾಣ.
ಅಂದ್ರೆ ತರಕಾರಿ ಸಿಪ್ಪೆ, ಹಣ್ಣಿನ ತುಂಡುಗಳು, ಟೀ, ಕಾಫಿ ಚರಟ, ಪುಡಿ ಮಾಡಿದ ಮೊಟ್ಟೆ ಸಿಪ್ಪೆ, ಒಣಗಿದ ಎಲೆಗಳು ಇವೆಲ್ಲ ಅವುಗಳಿಗೆ ಹಬ್ಬದೂಟ ಇದ್ದಾಗೆ. ಅದರಲ್ಲೂ ಬಾಳೆಹಣ್ಣಿನ ಸಿಪ್ಪೆ ಅಂದ್ರಂತೂ ಹುಳುಗಳಿಗೆ ಬಹಳನೇ ಇಷ್ಟ. ಈಗ ಒಂದು ದೊಡ್ಡ ಎಚ್ಚರಿಕೆ. ಯಾವತ್ತೂ ಯಾವ ಕಾರಣಕ್ಕೂ ಮಾಂಸ, ಮೀನು, ಎಣ್ಣೆ ಅಥವಾ ಹಾಲಿನ ಪದಾರ್ಥಗಳನ್ನ ಹಾಕ್ಲೇಬೇಡಿ. ಯಾಕಂದ್ರೆ ಇವು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹುಟ್ಟುಹಾಕಿ ಹುಳುಗಳನ್ನೇ ಕೊಂದ್ಹಾಕ್ತವೆ. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆಹಣ್ಣಿನ ಸಿಪ್ಪೆಯನ್ನ ತುಂಬಾನೇ ಜಾಸ್ತಿ ಹಾಕ್ಬೇಡಿ. ಯಾಕಂದ್ರೆ ಅವುಗಳ ವಾಸನೆ ಹುಳುಗಳಿಗೆ ಆಗೆ ಬರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಸಾಯನಿಕ ಸಿಂಪಡಿಸಿದ ಯಾವುದೇ ವಸ್ತುವನ್ನು ಹಾಕಿದ್ರೆ ನಿಮ್ಮ ಇಡೀ ಅದೃಶ್ಯ ಸೈನ್ಯವೇ ನಾಶವಾದ ಹಾಗೆ. ನೋಡಿ, ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅಂದ್ರೆ ಕೇವಲ ಗೊಬ್ಬರ ಮಾಡೋದು ಅಂತಲ್ಲ. ಇದು ನಾವು ನಮ್ಮ ಭೂಮಿ ತಾಯಿಯ ಋಣ ತೀರಿಸುವ ಒಂದು ದಾರಿ. ಅವಳಿಗೆ ನಾವು ಸ್ವಲ್ಪ ಜೀವ ಕೊಟ್ರೆ ಸಾಕು, ಅವಳು ನಮಗೆ 100ರಷ್ಟು ಪ್ರೀತಿಯನ್ನ ವಾಪಸ್ ಕೊಡ್ತಾಳೆ. ಒಬ್ಬ ರೈತ ಮಹಿಳೆ ತಮ್ಮ ಅನುಭವ ಹೇಳಿದ ಮಾತು ಕೇಳಿದ್ರೆ ಮನಸ್ಸು ತುಂಬಿ ಬರುತ್ತೆ. ಅವರು ಹೇಳಿದ್ರು, 2 ತಿಂಗಳ ನಂತರ ನನ್ನ ತೋಟದಲ್ಲಿ ಸುಮ್ನೆ ಅಗ್ದು ನೋಡ್ದೆ ಸಾವಿರಾರು ಎರೆಹುಳುಗಳು ಓಡಾಡ್ತಿದ್ವು. ಮಣ್ಣು ಬೆಣ್ಣೆಯ ಹಾಗೆ ಮೃದುವಾಗಿತ್ತು. ಆ ದೃಶ್ಯ ನೋಡಿ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷ ಆಯಿತು ಗೊತ್ತಾ? ಈ ಸಂತೋಷ ಪ್ರತಿಯೊಬ್ಬ ರೈತನೂ ಅನುಭವಿಸ್ಬೇಕು ಅಲ್ವಾ? ಹಾಗಾದ್ರೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ವರ್ಷಗಟ್ಲೆ ರಾಸಾಯನಿಕ ಹಾಕಿ ಸತ್ತು ಹೋದ ನಮ್ಮ ಭೂಮಿ ತಾಯಿಗೆ ಈ ಸರಳ ವಿಧಾನದಿಂದ ಮತ್ತೆ ಜೀವ ತುಂಬೋ ಸಂಕಲ್ಪ ಮಾಡ್ತೀರಾ? ಕೊನೆಯದಾಗಿ ಈ 3 ಸುವರ್ಣ ಸತ್ಯಗಳನ್ನು ಎಂದಿಗೂ ಮರೆಯಬೇಡಿ. ಮೊದಲನೆಯದು, ನಿಮ್ಮ ಮಣ್ಣು ಕೇವಲ ಧೂಳಲ್ಲ, ಅದೊಂದು ಜೀವಂತ ಜಗತ್ತು. ಎರಡನೆಯದು, ಎರೆಹುಳು ಸಂಬಳವನ್ನೇ ಕೇಳದ ನಿಮ್ಮ ಅತ್ಯಂತ ನಂಬಿಕೆಸ್ಥ ಆಳು. ಮತ್ತು ಮೂರನೆಯದು, ಒಂದು ಸಣ್ಣ ಪೈಪ್ ಮತ್ತು ನಿಮ್ಮ ಮನೆಯ ಕಸ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಲ್ಲದು. ನೀವು ಕೂಡ ಈ ತಿಂಗಳಲ್ಲೇ ವರ್ಮ್ ಹೈವೇ ಹಾಕುವ ಸಂಕಲ್ಪ ಮಾಡಿದ್ದರೆ ತಡ ಮಾಡಬೇಡಿ. ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೌದು, ನಾನು ಈ ತಿಂಗಳೇ ವರ್ಮ್ ಹೈವೇ ಹಾಕ್ತೇನೆ ಅಂತ ಬರೆಯಿರಿ. ನಿಮ್ಮ ಈ ಒಂದು ಮಾತು ಬೇರೆ 100 ಜನರಿಗೆ ಸ್ಫೂರ್ತಿ ಕೊಡಬಹುದು. ಒಂದು ವೇಳೆ ನೀವು ಇದನ್ನು ಈಗಾಗಲೇ ಪ್ರಯತ್ನಿಸಿದರೆ ದಯವಿಟ್ಟು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಈ ಅಮೂಲ್ಯ ಮಾಹಿತಿಯನ್ನು ಪ್ರತಿಯೊಬ್ಬ ರೈತ ಬಂಧುಗಳಿಗೂ ತಲುಪಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾವೆಲ್ಲ ಸೇರಿ ಭೂಮಿ ತಾಯಿಯ ಸೇವೆ ಮಾಡೋಣ. ಯಾಕಂದ್ರೆ ನಮ್ಮ ಮಣ್ಣು ನಮ್ಮ ಹೆಮ್ಮೆ.